ಹೈನೋದ್ಯಮ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು. ಚಿಮುಲ್ ನೂತನ ನಿರ್ದೇಶಕ ಕೆವಿ ನಾಗರಾಜ ರೈತರಿಗೆ ಕರೆ. ಪೆರೇಸಂದ್ರ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಅಂಕಣಗುಂದಿ ಗ್ರಾಮದಲ್ಲಿ ಡೈರಿಗೆ ಸರಬರಾಜಾಗುವ ಹಾಲಿನ ಹೆಚ್ಚಳಕ್ಕಾಗಿ ಹಾಲು ಉತ್ಪಾದಕರ ಸಂಘದ 11 ಜನ ನಿರ್ದೇಶಕರಿಗೆ ತಲಾ ಒಂದೊಂದು ಹಸು ಹಾಗೂ ಉತ್ಪಾದಕರಿಗೆಲ್ಲರಿಗೂ ಹಾಲು ಡೈರಿಗೆ ಸಾಗಿಸುವ ಸ್ಟೀಲ್ ಕ್ಯಾನ್ ಅನ್ನು ಉಚಿತವಾಗಿ ವಿತರಿಸಲಾಗಿದೆ. ಉತ್ಪಾದಕರು ಇನ್ಮುಂದೆ ಇನ್ನಷ್ಟು ಹಾಲನ್ನ ಡೈರಿಗಳಿಗೆ ಸರಬರಾಜು ಮಾಡಿ ನಿಮ್ಮೂರಿನ ಡೈರಿಯನ್ನ ಸಬಲೀಕರಣಗೊಳಿಸಿ. ಉತ್ಪಾದಕರಾದ ನೀವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಅದಕ್ಕಾಗಿ ಈ ಕೊಡುಗೆಯನ್ನ ನೀಡಲಾಗಿದ್ದು ಇದನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಚಿಮುಲ್ ನೂತನ ನಿರ್ದೇಶಕರಾದ ಕೆವಿ ನಾಗರಾಜ್ ಚಿಕ್ಕಬಳ್ಳಾಪುರದಲ್ಲಿ ಕರೆ ನೀಡಿದರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಮುಲ್ ಪೇರಸಂದ್ರ ಕ್ಷೇತ್ರ ವ್ಯಾಪ್ತಿಯ ಅಂಕಣಗುಂದಿ ಗ್ರಾಮದಲ್ಲಿ ಎಂಪಿಸಿಎಸ್ನ ಎಲ್ಲಾ ನಿರ್ದೇಶಕರಿಗೆ ಉಚಿತ ಹಸುಗಳು ಹಾಗೂ ಉತ್ಪಾದಕರಿಗೆ ಹಾಲಿನ ಕ್ಯಾನ್ಗಳ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಕಾರ್ಯಕ್ರಮದಲ್ಲಿ ನೂತನ ನಿರ್ದೇಶಕ ಕೆವಿ ನಾಗರಾಜ್ ಅವರಿಗೆ ಅಭಿನಂದಿಸಲಾಯಿತು. ಈ ವೇಳೆ ಕೆವಿ ನಾಗರಾಜ್ ಮಾತನಾಡಿ, ನಿಮ್ಮ ಗ್ರಾಮದಲ್ಲಿ ಸಂಘಕ್ಕೆ ಹಾಲಿನ ಸರಬರಾಜು ತುಂಬಾ ಕಡಿಮೆ ಇದೆ. ಹೈನೋದ್ಯಮ ಅಭಿವೃದ್ಧಿಗಾಗಿ ಎಲ್ಲಾ ನಿರ್ದೇಶಕರಿಗೆ ಹಸುಗಳು, ಉತ್ಪಾದಕರಿಗೆ ಕ್ಯಾನ್ಗಳು ಉಚಿತವಾಗಿ ನೀಡಲಾಗಿದೆ. ಇನ್ನು ಈ ಗ್ರಾಮದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗಬೇಕು. 1 ಲೀಟರ್ ಹಾಲು ನಿಮ್ಮ ಮನೆಗೆ ಇಟ್ಕೊಂಡು ಉಳಿದ ಹಾಲನ್ನ ಡೈರಿಗೆ ಕೊಡಿ. ಹಾಲಿನ ಉತ್ಪಾದನೆಯನ್ನ ಹೆಚ್ಚಿಸಿ ಹೈನೋದ್ಯಮವನ್ನ ಅಭಿವೃದ್ಧಿಗೆ ಈ ಹಸುಗಳು ಗಿಫ್ಟ್ ಆಗಿ ನೀಡಲಾಗುತ್ತೆ. ಇದನ್ನ ಸಮರ್ಪಕವಾಗಿ ಬಳಸಿಕೊಳ್ಳಿ ಎಂದಿದ್ದಾರೆ. ಬರ್ತಾ ಬರ್ತಾ ಈಗ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗುವಂತ ಸಂದರ್ಭದಲ್ಲಿ ನಮ್ಮ ಸಂಘ ಇನ್ನೂ ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡಿ ಸಂಘ ನಮ್ಮ ಒಕ್ಕೂಟಕ್ಕೆ ಕಳಿಸಬೇಕು ಅಂತ ಹೇಳಿ ಅವರೊಂದು ತೀರ್ಮಾನ ಮಾಡಿ ನಿರ್ದೇಶಕ ಮಂಡಳಿಯವರು ನಮ್ಮ ಶಿವು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು 11 ಜನ ನಿರ್ದೇಶಕ ಮಂಡಳಿಯವರು. ಇದರಲ್ಲಿ ಹೆಸರುಗಳು ಏನೇ ಶಿವಕುಮಾರ್ ಅಧ್ಯಕ್ಷರು, ತಿಮ್ಮರಾಯಪ್ಪ ಉಪಾಧ್ಯಕ್ಷರು, ರಂಗಪ್ಪ ನಿರ್ದೇಶಕರು, ನಾರಾಯಣಪ್ಪ, ಶ್ರೀನಿವಾಸ್, ಕೆ ವೆಂಕಟೇಶ್, ಮುನಿತಿಮ್ಮರಾಯಪ್ಪ, ನಾರಾಯಣಮ್ಮ, ಮುನಿತಾಯಮ್ಮ, ಮೀನಾಕ್ಷಮ್ಮ, ಸರೋಜಮ್ಮ ಇವರೆಲ್ಲರೂ ಕೂಡ ನಿರ್ದೇಶಕ ಮಂಡಳಿಯವರು. ಜೊತೆಗೆ ಮುನಿಕೃಷ್ಣ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ. ಹಾಗಾಗಿ ಇವರಿಗೆ ಇವತ್ತು ಈ ಒಂದು ಹಸುಗಳನ್ನು ವಿತರಣೆ ಮಾಡ್ತಕ್ಕಂಥ ಸಮಾರಂಭ. ಈಗ ಅವರೆಲ್ಲರಿಗೂ ಕೂಡ ಒಂದೊಂದು ಹಸುವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ನಾನು ನಿಮ್ಗೆ ಕಿವಿಮಾತು ಹೇಳೋದೇನಪ್ಪ ಅಂದರೆ, ಹಸುವನ್ನು ಸಂಘದಿಂದ ಕೊಟ್ಟಿದ್ದಾರೆ. ಆ ಸಂಘದಿಂದ ಕೊಟ್ಟಿರ್ತಕ್ಕಂಥ ಹಸುವನ್ನು ನೀವು ಸಾಕಿ ಅದನ್ನು ಫಲ ಮಾಡಿ ಅದರಲ್ಲಿ ಬರ್ತಕ್ಕಂಥ ಹಾಲನ್ನು ನೀವು ಸಂಘಕ್ಕೆ ಕೊಟ್ಟು ನಿಮ್ಮ ಮನೆಯಲ್ಲೂ ಕೂಡ 1 ಲೀಟ್ರ್ ಇಟ್ಕೊಂಡು ಮಕ್ಕಳಿಗೆ ಕುಡಿಸ್ಬೇಕು. ಅದು ಒಳ್ಳೆಯ ಪೌಷ್ಟಿಕವಾದಂಥ ಆಹಾರ ಮಕ್ಕಳಿಗೂ ಕೂಡ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈಗ ಏನು ಹಾಲು ಬರ್ತಾ ಇದೆ ಇದು ದುಪ್ಪಟ್ಟಾಗಬೇಕು. ಇವಾಗ 11 ಹಸು ಫಲ ಆಗಿ ಅದು ಹಾಲು ಕೊಡುವಂಥ ಸಂದರ್ಭದಲ್ಲಿ ಕನಿಷ್ಠ 10 ಲೀಟ್ರ್ ಒಂದು ದಿನಕ್ಕೆ ಕೊಟ್ಟರು ಕೂಡ 11 ಅಂದರೆ 110 ಲೀಟ್ರ್, 110 ಕನಿಷ್ಠ 100 ಲೀಟ್ರ್ ಮತ್ತೆ ಹೊಸದಾಗಿ ಸಂಘಕ್ಕೆ ಬರಬೇಕು. ಆ ರೀತಿ ಮಾಡಿದಾಗ ಇದು ಹೀಗೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಶ್ರಮಕ್ಕೆ ತಕ್ಕ ಫಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಒಂದು ಕೃಷ್ಣ ಪರಮಾತ್ಮ, ಗೋವುಗಳಿಗೆ ಯಾರಪ್ಪ ಅಂದರೆ ಅಧಿಪತಿ ಕೃಷ್ಣ. ಆ ಕೃಷ್ಣ ಪರಮಾತ್ಮನು ನಿಮ್ಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಇವತ್ತೇನು ಅನಾದಿ ಕಾಲದ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಎಲ್ಲರೂ ಕೂಡ ಕೂತಿದ್ದೀವಿ. ಈ ಒಂದು ದೇವಾಲಯದಲ್ಲಿ ನೀವೇನು ಹಸುವನ್ನು ತಗೊಂಡು ಹೋಗ್ತೀರಿ, ಚೆನ್ನಾಗಿ ಸಾಕಿ ಸಲಹಿ ಫಲ ಮಾಡಿ ಅದು ಹಾಲನ್ನು ಸಂಘಕ್ಕೆ ಕೊಟ್ಟಾಗ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕತೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಹಾಲು ಉತ್ಪಾದಕರಿಗೆ ಏನು ಸ್ಟೀಲ್ ಕ್ಯಾನ್ಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಸಂಘದ ವತಿಯಿಂದ ಮಾಡಿದ್ದಾರೆ. ಒಂದು ಪೆರೇಸಂದ್ರ ಕ್ಷೇತ್ರದ ಮಿಲ್ಕ್ ಯೂನಿಯನ್ನಲ್ಲಿ ಗೆದ್ದಿರ್ತಕ್ಕಂಥ ಸಮಾರಂಭ ಇದು. ಅದರ ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯರಾದ ಭೀಷ್ಮಾಚಾರ್ಯರಾದಂಥ ಕೇಶವ ರೆಡ್ಡಿ ಅಣ್ಣವರೇ, ನಾಗರಾಜ ಅಣ್ಣವರೇ ಹಾಗೂ ಹಿರಿಯರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಈ ಸೊಸೈಟಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಮಿಟಿಯ ಎಲ್ಲ ನಿರ್ದೇಶಕರುಗಳೇ, ಅಧ್ಯಕ್ಷರುಗಳಿವೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಹಾಗೂ ಎಲ್ಲ ಅಂಕಣಗುಂದಿ ಗ್ರಾಮದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ಒಂದು ಸಮಾರಂಭ ಏನಂದರೆ, ನಮ್ಮಲ್ಲಿ ಬಂದಿರತಕ್ಕಂಥ ಇದನ್ನ ನಾಗರಾಜಣ್ಣವರು, ನಮ್ಮ ಸುಧಾಕರ್ ಅವರು ಇಬ್ಬರು ಸೇರಿ ಇದನ್ನು ಒಂದು 11 ಪ್ರತಿ ಡೈರೆಕ್ಟರ್ಗೂ 11 ಹಸು ಕೊಡಿಸ್ತಾವೆ. ಉಚಿತವಾಗಿ ಸೇವೆ, ಜನಸೇವೆ, ಜನಾರ್ದನ ಸೇವೆ. ಆಮೇಲೆ ಇಲ್ಲಿ ಸಪ್ಲಮ್ಮನ ಗುಡಿಗೆ
ಆ 1 ಲಕ್ಷ ದೇಣಿಗೆ ಕೊಡ್ತಾವ್ರೆ, ಇವಾಗ ಕ್ಯಾಶ್ ಕೊಡ್ತಾವ್ರೆ. ಆಮೇಲೆ ಹಾಲು ಹಾಕುವಂತ ಆ ಉತ್ಪಾದಕರಿಗೆ ಒಂದೊಂದು ಕ್ಯಾನ್ ಕೊಡ್ತಾವ್ರೆ. ಆ ಒಂದು ಸಮಾರಂಭದಲ್ಲೇ ನಿಮಗೆ ಇಬ್ಬರಿಗೂ ಜಂಟಿಯಾಗಿ ಒಂದು ಸ್ವಾಗತ ಕೋರುತ್ತಾ ಒಂದು ಗಾರ್ಲ್ಯಾಂಡ್ ನಮ್ಮ ಅಧ್ಯಕ್ಷರು. ಇನ್ನು ಇದೇ ದಿನ ಗ್ರಾಮದಲ್ಲಿ ನಿರ್ಮಾಣವಾಗ್ತಾ ಇರುವ ನೂತನ ಗ್ರಾಮ ದೇವತೆ ಸಪ್ಪಲಮ್ಮ ದೇವಾಲಯ ಕಟ್ಟಡಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಂದ ನೀಡಿದ 1 ಲಕ್ಷ ರೂಪಾಯಿಗಳ ದೇಣಿಗೆಯನ್ನ ಅವರ ತಂದೆ ಕೇಶವರೆಡ್ಡಿ ಗ್ರಾಮದ ಮುಖಂಡರಿಗೆ ಹಸ್ತಾಂತರಿಸಿದ್ರು. ಇನ್ನು ಈ ವೇಳೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಂಗಪ್ಪ, ಮುನಿಕೃಷ್ಣ, ಯುವ ಮುಖಂಡ ಗಿರೀಶ, ಡೈರಿ ಅಧ್ಯಕ್ಷ ಶಿವು, ಉಪಾಧ್ಯಕ್ಷ ತಿಮ್ಮರಾಯಪ್ಪ, ವೆಂಕಟೇಶ, ಮುನಿತಿಮ್ಮರಾಯಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಇನ್ನಿತರರು ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.